ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್ ಎಲ್ಲರಿಗೂ ನಮಸ್ಕಾರ. ಇವತ್ತು ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಕೀರು ಮಾಡೋದಕ್ಕೆ ನಾನು ತೊಗೊಂಡಿದ್ದೀನಿ ಸೇವಿಗೆಯನ್ನು ತೊಗೊಂಡಿದ್ದೀನಿ. ಸೇವಿಗೆ ಕೀರನ್ನು ಮಾಡ್ತಾಯಿದ್ದೀನಿ. ಸೇವಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಆಮೇಲೆ ಎಷ್ಟು ನಿಮಗೆ ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ತೊಗೊಳ್ಳಿ. ನನಗೆ ಬೇಕಾದಷ್ಟು ತೊಗೊಂಡಿದ್ದೀನಿ. ಸಾಬುದಾನ ಒಂದು 50 ಗ್ರಾಮ್ ಅಷ್ಟು, ಬಾದಾಮ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗೋಡಂಬಿ, ಏಲಕ್ಕಿ, ಒಂದು ಅರ್ಧ ಲೀಟರ್ ನಾನು ಇದು ನಂದಿನಿ ಹಾಲು ತೊಗೊಂಡಿದ್ದೀನಿ. ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಸೇವಿಗೆಯನ್ನು ಫ್ರೈ ಮಾಡುವ. ಹಾಲನ್ನು ಬಿಸಿಯಾಗಕ್ಕೆ ಇಟ್ಬಿಟ್ಟು ತೆಂಗಿನ ಹಾಲು ಕೂಡ ಹಾಕೋಬೋದು. ನಾನು ಹಾಲಲ್ಲಿ ಮಾಡ್ತಾಯಿದ್ದೀನಿ, ಅರ್ಧ ಲೀಟರ್ ಹಾಲಲ್ಲಿ ಮಾಡ್ತಾಯಿದ್ದೀನಿ. ಅರ್ಧ ಲೀಟರ್ ಹಾಲಿಗೆ ನಾನೊಂದು 3/4 ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈ ಗೋಡಂಬಿ ಮತ್ತು ಇದನ್ನು ಅಂದರೆ ಬಾದಾಮನ್ನು ಫ್ರೈ ಮಾಡುವ. ತುಪ್ಪ ಸ್ವಲ್ಪ ಬಿಸಿಯಾಗಲಿ. ಸಾಬುದಾನವನ್ನು ಬೇಯೋಕ್ಕೆ ಇಟ್ಟಿದ್ದೀನಿ, ಅದು ಬೇರೆನೇ ಬೇಯಿಸಬೇಕು. ಆಮೇಲೆ ಹಾಲನ್ನು ಕೂಡ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಅದನ್ನು ಗೋಡಂಬಿ ದ್ರಾಕ್ಷಿ ಅದನ್ನು ಫ್ರೈ ಮಾಡಿ ತೆಗೆದುಬಿಟ್ಟು ಅದೇ ತವಕ್ಕೆ ಸೇವಿಗೆಯನ್ನು ಹಾಕ್ಕೊಂಡು ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡೋದನ್ನು. ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ಈಗ ಬಿಸಿ ಮಾಡಿಟ್ಟ ಹಾಲನ್ನು ಇದಕ್ಕೆ ಹಾಕುವ. ತುಪ್ಪ ಏನು ಹಾಕೋದು ಬೇಡ, ತುಪ್ಪ ಎಲ್ಲ ಇದರಲ್ಲಿ ಇರುತ್ತೆ. ಈಗ ಹಾಲನ್ನು ಇದಕ್ಕೆ ಹಾಕುವ. ಬಿಸಿ ಮಾಡಿಟ್ಟ ಹಾಲನ್ನು ಇದಕ್ಕೆ ಹಾಕಿದ್ದೀನಿ. ಇದರಲ್ಲಿ ಚೆನ್ನಾಗಿ ಸೇವಿಗೆಯನ್ನು ಬೇಯಿಸಬೇಕು. ಚೆನ್ನಾಗಿ ಕುದಿ ಬರಬೇಕು. ಈಗ ಕುದಿ ಬರ್ತಾ ಉಂಟು. ಇನ್ನು ಸೇವಿಗೆಲ್ಲ ಚೆನ್ನಾಗಿ ಬೇಯಲಿ. ಇದು ಕುದಿ ಬರ್ತಾ ಉಂಟು. ಇದು ಸಾಬುದಾನ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಂದಿದೆ, ಇದರಲ್ಲಿ ಬೇಯಲಿ. ಅದು ಸಾಬುದಾನ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು, ಒಟ್ಟಿಗೆ ಬೇಯಲಿ ಅಂತ ಹೇಳಿ. ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಎಷ್ಟು ನಿಮಗೆ ಬೇಕು ಅಷ್ಟು ನೋಡಿಕೊಂಡು ನಾನು ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಏಲಕ್ಕಿಯನ್ನು ಈ ಥರ ಹಾಕ್ತಾಯಿದ್ದೀನಿ ನಾನು. ಸಿಪ್ಪೆಲ್ಲ ಹಾಕಿದ್ದೀನಿ ಏಲಕ್ಕಿದು, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದರಲ್ಲಿ ಕೂಡ. ಸ್ವಲ್ಪ ಕೇಸರಿ ಕಲರನ್ನು ಹಾಕ್ತಾಯಿದ್ದೀನಿ, ಫುಡ್ ಕಲರ್. ನಿಮಗೆ ಎಷ್ಟಿದ್ರೆ ಹಾಕಿ, ಇಲ್ಲದ್ರೆ ಬೇಡ. ನನಗೆ ಸ್ವಲ್ಪ ಚೆಂದ ಕಾಣಲಿ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡುವ. ಸಾಕಿದಾಯಿತು. ಒಂದು 10 ನಿಮಿಷದಲ್ಲಿ ಎಲ್ಲ ಆಗುತ್ತೆ ಬೇಗ. ಯಾರಾದರೂ ಗೆಸ್ಟೆಲ್ಲ ಬಂದರೆ ಈ ಥರ ಬೇಗ ಬೇಗ ಮಾಡಿಕೊಡ್ಬೋದು. ಗ್ಯಾಸನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನೆಲ್ಲ ಆಫ್ ಮಾಡಿದ್ದೀನಿ ನಾನು. ನೋಡಿ, ಇನ್ನೂ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿಯನ್ನು ಫ್ರೈ ಮಾಡಿಟ್ಟದು ಇದಕ್ಕೆ ಹಾಕಿದ್ದೀನಿ. ನೋಡಿ, ಕೀರು ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ ಈ ಥರ ಕೀರು ಮಾಡಿದರೆ. ಕೀರು ರೆಡಿ ಆಯಿತು. ತುಂಬ ಚೆನ್ನಾಗಿ ಆಗಿದೆ. ತುಂಬ ಟೇಸ್ಟ್ ಕೂಡ ಬರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಯಾರಾದ್ರು ಗೆಸ್ಟ್ ಬಂದರೆ, ಇಲ್ಲ ಮಕ್ಕಳ ಸ್ವೀಟನ್ನು ಬೇಕಂದರೆ ಈ ಥರ ಒಂದು ಕೀರು ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಆಮೇಲೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಮಾಡ್ಕೊಳ್ತೀನಿ.